ಹಾಯ್ ಹೆಲೋ ನಮಸ್ಕಾರ. ನಾನು ಇವತ್ತು ಬಂದಿರೋದು ಆಶಾ ವಿದ್ಯಾಕೇಂದ್ರ ಅಕ್ಷಯ ಟ್ರಸ್ಟ್ ಅಂತ. ಇದು ನಾನು ಯಾವಾಗಲೂ ವಿಸಿಟ್ ಕೊಡೋ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನಿಮ್ಮನ್ನು ನೀವೇ ಮರೆತು ನೀವು ಚಿಕ್ಕ ಮಕ್ಕಳಾಗಿ ಇರ್ತೀರ. ಆ ಮಕ್ಕಳನ್ನ ನೋಡ್ತಿದ್ರೆ ತುಂಬಾ ಖುಷಿಯಾಗುತ್ತೆ. ಇವಾಗಲಿಂದನೇ ಅವರಿಗೆ ಯಾವ ಥರ ಸಂಸ್ಕಾರ ಇರಬೇಕು ಅಂತ ಈ ಆಶ್ರಮದಲ್ಲಿ ಹೇಳ್ಕೊಟ್ಟಿದ್ದಾರೆ. ಹಾಗೆ ಡ್ಯಾನ್ಸ್ ಕೂಡ ಮಾಡಿದರು. ಎಲ್ಲರೂ ತುಂಬ ಕ್ಯೂಟಾಗಿ ಡ್ಯಾನ್ಸ್ ಮಾಡಿದರು. ಅವರು ಡ್ಯಾನ್ಸ್ ನೋಡ್ತಾ ನೋಡ್ತಾ ನಾವು ಚಿಕ್ಕವರಾಗಿಬಿಟ್ಟಿದ್ವಿ. ಆಮೇಲೆ ಏನಾದರೂ ಆ್ಯಕ್ಟಿವಿಟಿ ಕೊಡಬೇಕು ಅಂತ ಡ್ರಾಯಿಂಗ್ ಮಾಡಿಸ್ದೆ. ಎಲ್ಲರೂ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದರು. ಅವರು ಮಾಡ್ತಿರೋ ಡ್ರಾಯಿಂಗ್ ನೋಡಿ ನನಗೆ ನನ್ನ ಬಾಲ್ಯದ ನೆನಪಾಯಿತು. ನಾವು ದೊಡ್ಡವರಾಗ್ತಾ ಆಗ್ತಾ ಸಣ್ಣ ಸಣ್ಣದರಲ್ಲಿ ಖುಷಿ ಪಡೋದನ್ನು ಬಿಟ್ಬಿಡ್ತೀವಿ. ಆದರೆ ಇವರನ್ನು ನೋಡಿದಾಗ ನಾವು ಮಿಸ್ ಮಾಡ್ಕೊಂಡಿರೋದೆಲ್ಲ ಮತ್ತೆ ನೆನಪಾಯಿತು. ಒಬ್ಬೊಬ್ಬರು ತುಂಬ ಕ್ಯೂಟಾಗಿ ಡ್ರಾಯಿಂಗ್ ಮಾಡ್ತಿದ್ರು. ನೀವು ನೋಡ್ತಾ ಇದ್ದೀರಾ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಹಾಗೆ ನಾನು ಸ್ವಲ್ಪ ಅವರಿಗೆ ಡ್ರಾಯಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಹಾಗೆ ನೋಡ್ತಾ ನೋಡ್ತಾ ಊಟಕ್ಕೆ ಟೈಮ್ ಆಗಿತ್ತು. ಸೊ ಎಲ್ರಿಗೂ ಊಟ ಬಡಿಸ್ತಿದ್ವಿ. ಎಲ್ಲರೂ ಊಟ ಮಾಡೋದಕ್ಕಿಂತ ಮುಂಚೆ ಶ್ಲೋಕ ಹೇಳಿದರು. ಹಾಗೆ ಎಲ್ಲರೂ ಖುಷಿಯಿಂದ ಊಟನೂ ಕೂಡ ಮಾಡಿದರು. ನಾವು ಎಲ್ಲೆಲ್ಲೋ ಸುಮ್ಮನೆ ಯಾವ್ಯಾವುದಕ್ಕೂ ಖರ್ಚು ಮಾಡ್ತೀವಿ. ಅದೇ ಖರ್ಚನ್ನು ಇವರುಗಳಿಗೆ ಮಾಡಿದರೆ ಅದರಲ್ಲಿರೋ ಖುಷಿನೇ ಬೇರೆ. ಏನಂತೀರಾ? ಎಲ್ಲ ಮಕ್ಕಳು ಒಂದೊಂದೇ ಶ್ಲೋಕ ಹೇಳ್ತಾ ಹೇಳ್ತಾ ಅವ್ರ ಊಟನೂ ಕೂಡ ಕಂಪ್ಲೀಟ್ ಮಾಡಿದರು. ಸೊ ಅದಾದಮೇಲೆ ಎಲ್ಲ ಮಕ್ಕಳು ಅಕ್ಕ ಡ್ಯಾನ್ಸ್ ಮಾಡೋಣ ಅಂತ ಹೇಳಿದರು. ಹಾಗೆ ಸ್ವಲ್ಪ ಒಂದೆರಡು ಸ್ಟೆಪ್ ಹಾಕಿಬಿಟ್ಟು ಅವರಿಗೂ ಖುಷಿಯಾಗಲಿ ಅಂತ ಫೈನಲಾಗಿ ಒಂದು ಗ್ರೂಪ್ ಫೋಟೋ ತಗೊಂಡು ಇವತ್ತಿನ ಡೇನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಧನ್ಯವಾದ ಎಲ್ರಿಗೂ.